ಪ್ರಿಯ ವೀಕ್ಷಕರೇ, ಈಗ ತಾನೇ ನಾನು ನಮ್ಮ ಮನೆಯಲ್ಲಿ ಹಬ್ಬಿರುವಂಥ ಅಮೃತ ಬಳ್ಳಿಯನ್ನು ತೋರಿಸ್ದೆ. ಅಮೃತ ಬಳ್ಳಿಯ ಕಷಾಯ ತಯಾರು ಮಾಡೋದು ಹೇಗೆ ಅಂತ ಹೇಳಿ. ಇದರಲ್ಲೇ ತುಂಬ ಗುಣಗಳಿರೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಆದರೆ ಮಾಡ್ಕೊಂಡು ಕುಡಿಯೋಕ್ಕೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಬೇಜಾರು ಅನ್ನೋಕ್ಕಿಂತ ಪುರ್ಸೊತ್ತಾಗಲ್ಲ. ಟೀ ಕಾಫಿ ಅಷ್ಟು ಸುಲಭ ಅದನ್ನೇ ಕುಡಿಯೋಣ ಅಂತ. ಆದರೆ ನೋಡಿ, ಇದು ದೇಹದ ಒಂದು ಇಮ್ಯುನಿಟಿ ಪವರನ್ನು ಹೆಚ್ಚಿಸುವಂಥ ತುಂಬ ಗುಣಗಳು ಈ ಅಮೃತ ಬಳ್ಳಿಯಲ್ಲಿದೆ. ಹಾಗೆ ವಾತ ಪಿತ್ತ ಕಫ ಏನು ಇರುತ್ತೆ ಈ ಮಳೆಗಾಲ ಚಳಿಗಾಲದಲ್ಲೇ ಹೇಗಾದರೂ ದೇಹಕ್ಕೆ ಸೇರಿಕೊಂಡೇ ಬಿಡುತ್ತೆ ಈ ಕಫ ಅನ್ನೋದು, ವಾತ ಅನ್ನೋದು ಎಲ್ಲ. ನಾವು ಟೀ ಕಾಫಿ ಕುಡಿಯೋಣ, ಬಿಡೋದು ಬೇಡ. ಟೀ ಕಾಫಿ ಬೇರೆ ಕಷಾಯಗಳೊಂದಿಗೆ ಇದು ದಿನಕ್ಕೆ 1-2 ಹೊತ್ತು ಕುಡಿಯೋದ್ರಿಂದ ನಮ್ಮ ದೇಹದ ನರನಾಡಿಗೆ ಹಾಗೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಗುಣವನ್ನು ಈ ಅಮೃತ ಬಳ್ಳಿ ಹೊಂದಿದೆ. ಇದ್ರ ಬಗ್ಗೆ ನಿಮಗೆಲ್ಲ ಬೇಕಾದಷ್ಟು ಗೊತ್ತಿದೆ. ಆದರೆ ಕಷಾಯ ತುಂಬ ಚೆನ್ನಾಗಿರುತ್ತೆ. ಇದೇನು ಭಾರಿ ಒಗ್ಗರಾಗಲಿ ಏನಿರಲ್ಲ. ನಾನೀಗ ಕಷಾಯ ಮಾಡ್ಕೊತಿದ್ದೀನಿ. ನಾನು ಕೂಡ ಮಣ್ಣೊಳಗೆ ಕೈ ಹಾಕ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ನನಗೂ ಅವಾಗವಾಗ ಶೀತ, ಕೆಮ್ಮು, ಕಫ ಎಲ್ಲ ಆದಾಗ ಅಷ್ಟಕ್ಕೆ ಆಸ್ಪತ್ರೆಗೆ ಹೋಗೋದು ಬಿಟ್ಕೊಂಡು ನಾವು ಮಧ್ಯದಲ್ಲೇ ಈ ಥರ ಒಂದು ಕಷಾಯ ಕುಡಿತಾ ಇದ್ದಾಗ ಸ್ವಲ್ಪ ನಮಗೆ ಸುಸ್ತು ಅನ್ನೋದು ಕಾಣಲ್ಲ. ಅದೆಲ್ಲ ಬಂದರೂ ಕೂಡ ಅದು ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ವಾರಗಟ್ಟಲೆ ಇರೋ ಬದಲು 2-3 ದಿನದಲ್ಲೇ ಹೋಗೋಂಥದ್ದು. ಈಗ ನೋಡಿ, ನಾನು ಕಷಾಯ ತಯಾರಿಕೆಗೆ ಏನು ಮಾಡ್ತಿದ್ದೀನಿ ಅಂತ ಅಮೃತ ಬಳ್ಳಿ 1-2 ಎಲೆ ತೊಗೊಂಡಿದ್ದೀನಿ. ಹಾಗೆ ಇದೊಂದು ತುಂಡು ಕಟ್ ಮಾಡ್ಕೊಂಡಿದ್ದೀನಿ. ತುದಿಲಿರುತ್ತಲ್ಲ ಅದರದ್ದು ಯಾವ್ದು ಬೇಕಾದ್ರೂ ಮಾಡ್ಕೊಬೋದು. ಎಳೆದು, ದಪ್ಪನೇದು ಎಲ್ಲ ಸರಿ. ಇಷ್ಟು ಇವಾಗ ನನಗೊಬ್ಬಳಿಗೆ 1 ಲೋಟಕ್ಕೆ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡಿ. ಹೀಗೆ 1 ಲೋಟ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ತರಿ ಪರಿ ಜಜ್ಕೊಂಡಿದ್ದೀನಿ, ಯಾಕಂದರೆ ರಸ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಹೇಳಿ ತರಿ ಪರಿ ಜಜ್ಕೊಂಡಿದ್ದೀನಿ ಕುಟ್ಟಣಿ ಒಳಗೆ. ಹಾಗೆ ನಾನು ಈ ಕುದಿಯೋಂಥ ನೀರು ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಇದನ್ನು ಹಾಕ್ಬಿಟ್ಟು ಒಂಚೂರು ಸಣ್ಣುರಿ ಮಾಡಿಬಿಟ್ಟು 1-2 ನಿಮಿಷ ಕುದೀಲಿ. ಈಗ ಮುಚ್ಚಿಡ್ತೀನಿ. ಅದರೊಳಗೆ ಆ ಕುದ್ದ ನಂತರ ಕೂಡ 1-2 ನಿಮಿಷ ಮುಚ್ಚಿಟ್ರೆ ಅದರಲ್ಲಿರೋಂಥ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡಿ. ಇದು ಚೆನ್ನಾಗಿ ಕುದೀತಿದೆ. ನಾನಿವಾಗ ಒಂದಿಷ್ಟು ಬೆಲ್ಲನ ಇದಕ್ಕೆ ಹಾಕಲ್ಲ, ಸೊಪ್ಪಿಗೆ ದಂಟಿಗೆಲ್ಲ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಇಲ್ಲೊಂದು ಲೋಟ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿಟ್ಕೊತೀನಿ. ಅದನ್ನು ಈಗ ಚೆನ್ನಾಗಿ ಕುದೀತಿದೆಯಲ್ಲ, 1-2 ನಿಮಿಷ ಅದನ್ನು ಮುಚ್ಚಿಡ್ತೀನಿ. ಹಾಗೆ ನಾನು ಹೀಗೆ ಆಫ್ ಮಾಡಿಬಿಟ್ಟು ಮುಚ್ಚಿಟ್ರೆ ಅದರಲ್ಲೇ ಇರೋಂಥ ಇದೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಈ ಬೆಲ್ಲ ಹಾಕಿರೋ ಲೋಟಕ್ಕೆ ಅದನ್ನು ಸೋಸ್ಕೊಂಡು ಕುಡಿಯೋಂಥದ್ದು. ಈಗ ಮುಚ್ಚಿಟ್ಟು ಆಫ್ ಮಾಡ್ತೀನಿ. ಚೆನ್ನಾಗಿ ಕುದ್ದಿದೆ ಇದು. ಇನ್ನೂ ಚೆನ್ನಾಗಿ ಹಿಡೀಲಿ ಅಂತ ಭಾರಿ ಕುದಿಸಿದ್ರೆ ಅದರದ್ದು ಸತ್ವ ಬೇರೆ ಥರ ರಿಯಾಕ್ಷನ್ ಆಗಬಾರ್ದು. ಹಾಗಾಗಿ 2 ನಿಮಿಷ ಕುದಿಸಿದ್ರೆ ಸಾಕಿದು. ಆಮೇಲೆ ಇದು ನಾರ್ಮಲ್ಲಾಗಿ ಎಲೆ ಕೂಡ ಅದಕ್ಕೊಂಚೂರು ಬೆಲ್ಲ ಸೇರಿಸ್ಕೊಂಡು ಹಸಿ ಎಲೆ ಕೂಡ ತಿಂತಾರೆ. ಆದರೆ ನಮಗೀಗ ಸ್ವಲ್ಪ ಶೀತ, ಕೆಮ್ಮು, ಕಫ ಎಲ್ಲ ಆದಾಗ ಹಸಿದು ತಿನ್ನೋಕ್ಕಿಂತ ಈ ಥರ ಕುದಿಸ್ಕೊಂಡು ಕಷಾಯ ಮಾಡಿಕೊಡಿದ್ರೆ ಒಳ್ಳೆಯದು. ಸೋಸ್ಕೊಂಡು ಬೇಕಾದ್ರೆ ಚೂರು ಹಾಲು ಹಾಕ್ಕೋಬೋದು, ಹಾಗೆ ಬೇಕಾದ್ರೆ ಕುಡಿಬೋದು ನೋಡಿ. ಇವಾಗ ನಾನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡ್ತೀನಿ. ಇದು ನೋಡಿ, ಈಗ ಅಮೃತ ಬಳ್ಳಿ ಕಷಾಯ ರೆಡಿಯಾಗಿದೆ. ಇದನ್ನು ಸೋಸ್ಕೊಂಡ್ಬಿಟ್ಟು ಬೆಲ್ಲ ಹಾಕಿದ ಲೊಟ್ಟಕ್ಕೆ ಸೋಸ್ಕೊಂಡು ಕುಡಿಯೋಂಥದ್ದು. ಬೆಲ್ಲ ಎಲ್ಲ ಕರಗುತ್ತೆ ಬಿಸಿಗೆ, ಪುಡಿ ಬೆಲ್ಲ. ನೋಡಿ, ಈ ಥರ ಕಷಾಯ ರೆಡಿ ಆಗುತ್ತೆ. ತುಂಬ ಒಳ್ಳೆಯದು ಅಮೃತ ಬಳ್ಳಿ ಕಷಾಯ. ನಮ್ಮ ಮನೆ ಅಂಗಳದಲ್ಲೇ ಬೆಳೆದಿರುವಂಥ ಅಮೃತ ಬಳ್ಳಿ ಒಂದು ತುಂಡು ಹಾಕಿದ್ರೆ ಸಾಕು, ಅದು ಹಬ್ಬ ಬಿಡುತ್ತೆ. ಅಮೃತ ಬಳ್ಳಿ ಕಷಾಯವನ್ನು ನಾವು ಕುಡಿಯೋದ್ರ ಮುಖಾಂತರ ನಮ್ಮ ದೇಹದ ಒಂದು ಇಮ್ಯುನಿಟಿಯನ್ನು ಹೇಗೆ ಹೆಚ್ಚಿಸ್ಕೊಬೋದು, ವಾತ ಪಿತ್ತ ಕಫವನ್ನು ಹೇಗೆ ಹೋಗಲಾಡಿಸ್ಕೊಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ. ಬೇಕಾದರೆ ಕೆಲವರಿಗೆ ಹಾಗೆ ಕುಡಿಯೋಕ್ಕಿದಾಗಲ್ಲ, ಬೇಕಾದ್ರೆ ಒಂಚೂರು ಹಾಲು ಸೇರಿಸ್ಕೊಬೋದು ನೀವು, ಏನು ತೊಂದರೆ ಇಲ್ಲ. ನೋಡಿ, ಒಂಥರ ಹಾಲು ಹಾಕ್ಕೊಂಡು, ಇದೇನು ಅಂತ ಗಟ್ಟಿ ಹಾಲೇನಲ್ಲ, ಹಳ್ಳಿ ಹಾಲು ಇರುತ್ತಲ್ಲ ಅದು. ನೋಡಿದ್ರಲ್ಲ ವೀಕ್ಷಕರೇ,
ಅಮೃತ ಬಳ್ಳಿಯ ಅಮೃತ ಬಳ್ಳಿ ತುಂಡು ಮತ್ತು ಎಲೆಯ ಒಂದು ಕಷಾಯವನ್ನು ಹೇಗೆ ರೆಡಿ ಮಾಡ್ಕೊಂಡು ಕುಡಿಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.